ಬಾ ಬಂದಾಗಿಂತ ನೋಡ್ತಾ ಇದ್ದೀನಿ. ನೀವು ನನ್ನಿಂದನೇ ಸುಲ್ತಾ ಇರ್ತೀರಲ್ವಾ? ನಿಮಗೆ ನಿಜ ಬೇಜಾರಾಗಲ್ವಾ? ಹ್ಮ್. ನಾನಂತೂ ಲವ್ ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ. ಆದ್ರೂ ನೀವು ನನ್ನಿಂದನೇ ರೌಂಡ್ಸ್ ಹೊಡಿತಾನೇ ಇರ್ತೀರಲ್ವಾ? ನಿಮ್ಗೆ ನಿಜವಾಗ್ಲೂ ಮಾಡಕ್ ಬೇರೆ ಕೆಲಸ ಇಲ್ವಾ? ಏನಾದ್ರೂ ಕೆಲಸನಾದ್ರೂ ನೋಡ್ಕೊಳ್ಳಿ. ಸುಮ್ಮನೆ ನನ್ನ ಹಿಂದೆ ತಿರುಗಿ 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 ಸುಮ್ಮನೆ ವೇಸ್ಟ್ ಮಾಡ್ಕೋತೀರಾ ಅಷ್ಟೇನೆ. ಹ್ಮ್. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನೋಡಿ, ಎರಡನೇ ಮದುವೆ ಆದ್ರಂತೂ ಯಾವುದೂ ಸರಿ ಇರಲ್ಲ. ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಒಂದು ಚಿಕ್ಕ ಗಲಾಟೆ ಬಂದರೆ ಸಾಕು, ನನ್ನ ನಿನ್ನ ಮದುವೆ ಸ್ವಲ್ಪ ಗಲಾಟೆ ಬಂದ್ರೂ ಮತ್ತೆ ನೀನು ಹಿಂಗೆ ಆಡಿರೋದಕ್ಕೇನೆ ಮೊದಲನೇ ಗಂಡ ನೀನು ಬಿಟ್ಟೋಗಿದ್ದು ಅಂತ ನೀನು ಮಾತಾಡ್ತೀಯಾ. ನೋಡು, ಇದೆಲ್ಲ ಬೇಡ. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ಸರಿನಾ? ಈ ಮದುವೆ ಗಿದ್ವೆ ಎಲ್ಲ ಬೇಡವೇ ಬೇಡ. ನನಗೆ ಈ ಭೂಮಿ ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ. ನಿಮ್ಮ ಮುಂದೆ ನೆಮ್ಮದಿಯಾಗಿರ್ತೀನಿ. ಸರಿನಾ? ನೀನು ಸುಮ್ಮನೆ ನನ್ನ ಹಿಂದೆ ಬಿದ್ದು ಲೈಫ್ ಹಾಳು ಮಾಡ್ಕೋಬೇಡ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಫೋನ್ ಮಾಡ್ತಾ ಇದ್ರಲ್ಲ, ದಯವಿಟ್ಟು ನೀನು ಹೋಗೋದೇನೆ ಎಷ್ಟೋ ವಾಸಿ ಇಲ್ಲಿಂದ. ದಯವಿಟ್ಟು ನಾನು ನಂಬ್ಕೊಂಡು ಇರಬೇಡ ಇಲ್ಲಿ. ಹಾಗೆಯೇ ನಿನ್ನ ಪ್ರಾಪರ್ಟಿ ಪೇಪರ್ನ ನಾನು ನಿನ್ನ ಬ್ಯಾಗಲ್ಲೇ ಇಟ್ಟಿದ್ದೀನಿ. ನೀನು ನನ್ನ ಹೆಸ್ರಿಗೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಮಾಡಿಸ್ದೆ ಅಲ್ವಾ? ನೋಡು, ನನ್ನ ಹೆಸ್ರಿಗೆ ಮಾಡಿಸೋ ಅವಶ್ಯಕತೆ ಇರಲಿಲ್ಲ, ಆದರೂ ಮಾಡಿಸಿದ್ಯಾ. ಪರವಾಗಿಲ್ಲ, ನನಗಂತೂ ಏನೂ ಬೇಡ. ನಿಮ್ದು ಆಸ್ತಿ ಗೀಸ್ತಿ ಎಲ್ಲ ಏನೂ ಬೇಡ. ಪ್ಲೀಸ್, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಲವಂತ ಮಾಡ್ತಾವ್ರೆ ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ. ಆದರೆ ನಿಜವಾಗೂ ಹೇಳ್ತೀನಿ, ನನಗೆ ಇಷ್ಟ ಇಲ್ಲ. ನೀವೇನು ಕೆಟ್ಟವರು ಅಂತ ಹೇಳ್ತಿಲ್ಲ, ನೀವು ಒಳ್ಳೆಯವರೇನೆ. ಆದರೆ ನಾಳೆ ಜಗಳ ಬಂದಾಗ ಸುಮ್ಮನೆ ಚೆನ್ನಾಗಿರಲ್ಲ. ಮೊದಲನೇ ಗಂಡ ಹಿಂಗೆ ಇದ್ನ, ಮೊದಲನೇ ಗಂಡ ಹಂಗೆ ಮಾಡ್ತಿದ್ನ, ಮೊದಲನೇ ಗಂಡ ಹಿಂಗೆ ಬೈತಿದ್ನ, ಮೊದಲನೇ ಗಂಡನ ಜೊತೆ ನೀನು ಹಿಂಗೆ ಇದ್ದ, ಮೊದಲನೇ ಗಂಡನ ಜೊತೆ ನೀನೇನು ಮಾಡ್ತಾ ಇದ್ದೆ. ಛೇ, ಇವೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋವಷ್ಟು ನನಗಂತೂ ತಾಳ್ಮೆ ಇಲ್ಲ. ಈಗ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇರ್ಬೋದು, ಆದರೆ ಸ್ವಲ್ಪ ದಿನ ಆದಮೇಲೆ ಪ್ರೀತಿನೂ ಇರಲ್ಲ. ನನ್ನ ಮಾತು ಕೇಳಿ ನೀವು ಸುಮ್ಮನೆ ಇಲ್ಲಿಂದ ಹೊರಟ್ಬಿಡಿ. ಆರಾಮಾಗಿರ್ಬೋದು. ನನಗೆ ನೀವು ಕೊಟ್ಟರೆ ಮನೆ ಬೇಡ ಅಂತ ನಿಮ್ಮ ಹೆಸ್ರಿಗೆ ಎಲ್ಲ ಮಾಡಿ ಅಲ್ಲೇ ಇಟ್ಟಿದ್ದೀನಿ ಎಲ್ಲನೂ. ನನಗೆ ನಿಜವಾಗೂ ಏನು ಬೇಡ. ಆ ಮನೆ ನೀವೇ ಇಟ್ಕೊಂಡು ಏನಾದರೂ ಮಾಡ್ಕೊಳ್ಳಿ ಪ್ಲೀಸ್. ಅಯ್ಯೋ ನಿಧಿ, ನಿಧಿ, ನಿಧಿ. ನಿನಗೆ ನನ್ನ ಮೇಲೆ ಪ್ರೀತಿ ಐತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಕೋಪಕ್ಕೇನೆ ಇಷ್ಟೆಲ್ಲ ಮಾತಾಡ್ತೀಯ ಅಂತನೂ ಗೊತ್ತು. ನೋಡು, ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ರಾತ್ರಿ ನಾನು ಚಳಿಯಲ್ಲಿ ಮಲ್ಕೊಂಡಿದ್ನಲ್ಲ, ಸೊಳ್ಳೆಲ್ಲ ಕಚ್ತಾ ಇದ್ವಲ್ಲ, ಇವಾಗ ಬಂದು ಬೆಡ್ಶೀಟ್ ಯಾಕೆ ಒದಿಸ್ತಿದ್ದೆ? ಹಾಂ. ನನಗೆ ಹುಷಾರಿಲ್ಲ ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ನಿಧಿ ನೀನಂತೂ. ಈಗ ನೋಡಿದ್ರೆ ಈ ಥರ ಮಾತಾಡ್ತಿದ್ಯಾ. ನೋಡು, ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಬೇಡ. ನನ್ನ ತಂಗಿ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ಅವ್ರು ಯಾರು ಏನಂದ್ರೂ ಪರವಾಗಿಲ್ಲ, ಆದರೆ ನಾನು ನಿನಗೆ ಮಾತು ಕೊಡ್ತೀನಿ. ನಾನು ನಿನ್ನ ಜೊತೆ 100 ಕಾಲ ಸುಖವಾಗಿ ಚೆನ್ನಾಗಿರ್ತೀನಿ. ಯಾರು ಬದಲಾದ್ರೂ ನಾನು ಬದಲಾಗಲ್ಲ. ನಿನಗೆ ಒಂದಿಷ್ಟು ಚಿಕ್ಕ ಮಾತಂದ್ರೂ ನಾನು ನಿನಗೆ ಹರ್ಟ್ ಮಾಡಲ್ಲ, ಯಾವತ್ತೂ ಹರ್ಟ್ ಮಾಡಲ್ಲ. ನನ್ನ ಮಾತು ಕೇಳು ಪ್ಲೀಸ್ 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 ಪ್ಲೀಸ್. ನಿನ್ನ ಮನಸ್ಸಿಗೆ ನೀನೇ ಮೋಸ ಮಾಡ್ಕೊಬೇಡ, ಸರಿನಾ? ನೋಡು, ನಿನಗೆ ಹಳ್ಳಿಯಲ್ಲೇ ಇರಬೇಕು ಅಂತ ಆಸೆ ಇದ್ದರೆ ನನಗೂ ತುಂಬ ಆಸೆ ಇದೆ. ನಾನು ಹಳ್ಳಿಯಲ್ಲೇ ಇರಬೇಕು ಅಂತಲೇ ಆಸೆ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಒಂದೇ ಒಂದು ಸಲ ಯೋಚನೆ ಮಾಡಿ ನೋಡು. ನನ್ನ ಮೇಲೆ ನಂಬಿಕೆ ಇಡು. ಅಕಸ್ಮಾತ್ ನಾನೇನಾದರೂ ಹಂಗೆ ಮೋಸ ಮಾಡುತ್ತೀನಿ ಅಂತ ನಿಂಗೆ ಅನ್ಸಿದ್ರೆ ನಿನ್ಗೆ ಏನು ಮಾಡ್ಬೇಕು ಹೇಳಿ, ನಾನು ಅದನ್ನೆಲ್ಲ ಮಾಡಿ ನಿನ್ನ ಹತ್ರ ಪ್ರೂವ್ ಮಾಡ್ತೀನಿ ನಾನು. ಏನಪ್ಪ ಎಲ್ಲಿ ಅವನಿಗೆ? ನನ್ನ ಗಂಡ ನೋಡಿದ್ರೆ ನನಗೆ ಮೋಸ ಮಾಡಿಬಿಟ್ಟ. ಒಂದಿನ ಅವನ ಜೊತೆ ಸಂಸಾರನೂ ಮಾಡಲಿಲ್ಲ, ಡೈವರ್ಸೇ ಕೊಟ್ಬಿಟ್ಟೆ. ಇನ್ನು ಇವನು ನಮ್ಮ ಮನೆಯವ್ರು ನೋಡಿದ್ರೆ ನಮ್ಮಮ್ಮ ಎಲ್ಲ ಫೋರ್ಸ್ ಮಾಡ್ತಾವ್ರೆ. ಇವನು ತುಂಬ ಒಳ್ಳೆಯವನೇ ಆಕಾಶ್. ಹಾಗಂತ ಸುಮ್ಮನೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾಳೆ ಪ್ರತಿಯೊಂದು ವಿಚಾರಕ್ಕೂ ನನ್ನ ತೆಗಿತಾರೆ. ನೋಡೋಣ ಇರು. ನೋಡಿ, ನನಗೆ ಅದು ಇಷ್ಟ ಇಲ್ಲ ಅಂತ ಅಲ್ಲ. ಅದು ಏನು ಹೇಳ್ತೀನಿ ಅಂತಂದರೆ, ನನಗೆ ತುಂಬಾ ಅದು ಅಂದರೆ ಅದು ನಿಧಿ, ನಿನ್ನ ಮನಸ್ಸಲ್ಲಿ ಏನಾಯ್ತೋ ಅದನ್ನ ಹೇಳು ಸಾಕು. ನೀನು ನನ್ನ ತಲೆ ಮೇಲೆ ಆಣೆ ಮಾಡಿಬಿಟ್ಟು ಹೇಳು. ನಿನಗೆ ನಾನಂದರೆ ಇಷ್ಟ ಇಲ್ಲ ಅಂತ ತಲೆ ಮೇಲೆ ಆಣೆ ಇಟ್ಬಿಟ್ಟು ಹೇಳಿದ್ರೆ ನಾನು ಈ ವಿತಿನ್ ಸೆಕೆಂಡಲ್ಲೇ ನಾನು ಹೊರಟೋಗ್ಬಿಡ್ತೀನಿ. ಯಾಕಂದರೆ ನಾನು ಯಾರ ಲೈಫಾಗೂ ಡಿಸ್ಟರ್ಬ್ ಮಾಡಲ್ಲ. ನಿನ್ನ ಗಂಡನೇ ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೇಕಾದ್ರೆ ನಿನ್ಗೇನು ಬಂದೈತೆ ನಿಧಿ? ಅವನೇ ಮದುವೆ ಮಾಡ್ಕೊತಾವನೆ, ನಿನ್ಗೇನು ಆಗಿಲ್ವಲ್ಲ? ನೀನು ಮದುವೆ ಮಾಡ್ಕೋಬೋದಲ್ಲ, ಧಾರಾಳವಾಗಿ ಮದುವೆ ಮಾಡ್ಕೊಂಡು ಹ್ಯಾಪಿಯಾಗಿರ್ಬೋದಲ್ವಾ? ನಿನಗೇನು ಹಳ್ಳಿಯಲ್ಲೇ ಇರೋಣ, ಸರಿನಾ? ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ಇರ್ತೀನಿ. ಪ್ಲೀಸ್ ನಿಧಿ, ನಿನ್ನ ನೇಚರು, ಇದು ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನಾನು ನಿನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಹೌದು, ನನಗೂ ನೀವು ಅಂದರೆ ಅಂದರೆ ಇಷ್ಟನೇ ಆಗಿದ್ದೀರಾ. ಅದೇ ಸುಮ್ಮನೆ ಏನಾದರೂ ಜನ ಮಾತಾಡ್ಕೋತಾರೆ, ಗಂಡನ ಬಿಟ್ಟಿದ ತಕ್ಷಣ ಇನ್ನೊಂದು ಮದುವೆ ಮಾಡ್ಕೋತಾರೆ, ಹಾಗೆ ಹಿಂಗೆ ಅಂತ ಏನಾದ್ರೂ ಅಂತಾರೇನೋ ಅಂತ ಹೇಳಿ ಭಯ ಒಂದು ಆಗ್ತೈತೆ. ಅಂದರೆ ನೀವು ಇಷ್ಟ ಇಲ್ಲ ಅಂತಲ್ಲ, ನೀವು ನನಗೆ ಇಷ್ಟನೇ, ನೀವು ನನಗೆ ಇಷ್ಟ ಆಗಿದ್ದೀರಾ. ಹಾಗಂತ ನಾನು ಸುಮ್ಮನೆನೇ ಅದು ನಿಧಿ, ನಿಜ ಹೇಳ್ತಾ ಇದೀಯಾ? ನಿನಗೂ ನಾನಂದ್ರೆ ಇಷ್ಟನೇನಾ? ಅದು ನಮ್ಮ ಅಮ್ಮಂಗೆ ಇಷ್ಟ ಆಗಿದ್ದೀರಾ, ನಮ್ಮ ಅಪ್ಪಂಗೆ ಇಷ್ಟ ಆಗಿದ್ದೀರಾ, ಹಂಗೆ ನಮ್ಮ ಅತ್ತಿಗೆಗೆ, ನಮ್ಮ ಅಣ್ಣಂಗೆ ಎಲ್ರಿಗೂ ಇಷ್ಟ ಆಗಿದ್ದೀರಾ. ಹಂಗಂದ್ಮೇಲೆ ನನಗೂ ಇಷ್ಟ ಆಗಿರ್ತೀರಾ ಅಂತಲೇ ಅಲ್ವಾ? ಅಮ್ಮ, ಪದ್ದು ಅಮ್ಮ ಎಲ್ಲರೂ ನನಗೆ ಹೇಳಿದ್ರು, ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ ಹೇಳಿ. ಫಸ್ಟ್ನೇ ಸಲ ಮದುವೆಗೆ ನಾನು ಯಾರ ಮಾತು ಕೇಳ್ತಿದ್ದಂಗೆ ನಮ್ಮ ಅತ್ತೆ ಮಗ ಅಂತ ಅವ್ನು ತುಂಬ ಇಷ್ಟಪಟ್ಬಿಟ್ಟು ನಾನು ಮದುವೆ ಮಾಡಿಕೊಂಡೆ. ಆದರೆ ಈಗ ಎಲ್ಲರೂ ಮನೆಯವ್ರು ಮದುವೆ ಮಾಡ್ತಾವ್ರೆ, ಅವ್ರಿಗೂ ನಾನು ತಲೆ ಬಾಗಲೇಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೆ ಅವ್ರು ಒಪ್ಕೊಂಡಿರೋ ಹುಡುಗನ ನಾನು ಬೇಡ ಅಂತ ಹೆಂಗನ್ಲಿ? ಅದೇ ನನಗೆ ಸ್ವಲ್ಪ ಭಯ ಬಿಟ್ಟರೆ, ನೀವಂದರೆ ನನಗೆ ಇಷ್ಟನೇ. ನೀವಂದರೆ ನನಗೂ ಇಷ್ಟ, ತುಂಬ ಒಳ್ಳೆಯವರು, ಚೆನ್ನಾಗಿ ಓದಿದ್ದೀರಾ. ಅದು ಮತ್ತು ನಿಮಗೆ ನನಗಿನ್ನ ಒಳ್ಳೆ ಹುಡುಗಿನೇ ಸಿಕ್ತಿದ್ಲು, ಆದರೂ ನನ್ನಿಂದನೇ ಒಂದು ತಿಂಗಳಿಂದ ತಿರುಗ್ತಾ ಇದ್ದೀರಾ.
ನೀವು ಇಷ್ಟೊಂದೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅಂದಮೇಲೆ ಅದು ಒತ್ತಿಗೆಗೂ ಗೊತ್ತಿರೋರು ಅಂತ ಎಲ್ಲ ಹೇಳಿದ್ಮೇಲೆ ನನಗೂ ಒಪ್ಪಿಗೆ ಇದೆ. ಆದರೆ ಒಂದು ಕಂಡೀಷನ್ನು, ಮದುವೆ ಆದಮೇಲೆ ನಾನು ಮೊದಲನೇ ಗಂಡನ ಬಗ್ಗೆ ನೀವು ಮಾತಾಡೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದ್ರೆ ನಾನು ಈ ಮದುವೆ ಖಂಡಿತ ಒಪ್ಕೋತೀನಿ. ನಿಧಿ, ಮದರ್ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಖಂಡಿತವಾಗೂ ನಾನು ನಿನ್ನ ಮೊದಲನೇ ಗಂಡನ ಬಗ್ಗೆ ಅಂತೂ ನಾನಂತೂ ಮಾತಾಡೋದೇ ಇಲ್ಲ. ಓಕೆನಾ? ನಿನ್ಗಿದು ಓಕೆ ಆದರೆ ನೀನೇನು ಮದುವೆಗೆಲ್ಲ ತಯಾರಿ ಮಾಡ್ಕೋಬೋದಲ್ವಾ? ನಿಜ, ನೀವು ನನ್ನ ಮೊದಲನೇ ಗಂಡನ ಬಗ್ಗೆ ಮಾತಾಡಬಾರ್ದು. ಹಾಗೆಯೇ ಮದುವೆ ನನಗೆ ಗ್ರ್ಯಾಂಡ್ ಆಗೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ನಿಮಗೂ ಗೊತ್ತು, ಈಗೆಲ್ಲ ಇನ್ನೊಂದು ಮದುವೆ ಅಂದರೆ ಜನ ಎಲ್ಲ ಆಡ್ಕೊಂಡು ನಗ್ತಾರೆ. ಸುಮ್ಮನೆ ಸಿಂಪಲ್ಲಾಗಿ ಮದುವೆ ಮಾಡ್ಕೊಳ್ಳೋಣ. ಹಾಂ, ಇನ್ನೊಂದು ವಿಚಾರ, ನಾನು ಈ ಊರು ಬಿಟ್ಟು, ಈ ಜಮೀನು ಮನೆ ಬಿಟ್ಟು ನಾನಂತೂ ಎಲ್ಲೂ ಬರಲ್ಲ. ನಾನು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಅಮೇರಿಕಾ, ಬೆಂಗಳೂರು ಯಾವುದು ಬೇಡ ನನಗೆ. ನಮ್ಮಪ್ಪ ಕೊಟ್ಟಿರೋದೇ ನನಗೆ ಹೊಲ ಜಮೀನು ಎಲ್ಲ ಐತೆ. ಹಾಗೆಯೇ ಮನೆಯೂ ಈಗ ನೀವು ತೊಗೊಂಡಿದ್ದೀರಲ್ಲ, ಅದೇ ಮನೆಗೆ ಬೇಕಾದ್ರೆ ಜೀವನ ಮಾಡ್ಕೊಂಡಿರ್ಬೋದು. ನಾನಂತೂ ನಿಮ್ಮ ಊರಿಗೆಲ್ಲ ಬರಲ್ಲ. ಇದಕ್ಕೆಲ್ಲ ನೀವು ಒಪ್ಕೊತೀರಾ, ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೋತೀರಾ ಅನ್ನೋದಾದರೆ ನಾನು ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ನಾನು ನಿಮ್ಮ ದುಡ್ಡು ನೋಡಿ, ನಿಮ್ಮ ಆಸ್ತಿ ನೋಡಿ ನಾನೇನು ಮದುವೆ ಮಾಡ್ಕೊತಿಲ್ಲ. ಇರೋದ್ರಲ್ಲೇ ಸಾಕು, ಖುಷಿಯಾಗಿದ್ಬಿಡೋಣ. ಏನಂತೀರಾ? ನಿಮ್ಗೆ ಇದಕ್ಕೆಲ್ಲ ಒಪ್ಪಿಗೆನೇ ತಾನೇ? ಆಮೇಲೆ ನೀವು ಅದಲ್ಲ ಇದಲ್ಲ ಅಂತ ಮದುವೆ ಆದಮೇಲೆ ಚೇಂಜ್ ಆಗಬಾರ್ದು. ಅಯ್ಯೋ ನಿಧಿ, ಚೇಂಜ್ ಆಗದ? ನಿನ್ನ ಮಾತು ಕೇಳಿ ಕಿರ್ಚ್ಬೇಕು ಅಂತ ಅನಿಸ್ತಾ ಇತ್ತು ನನಗಂತೂ. ಅಷ್ಟು ಖುಷಿ ಆಗ್ತೈತೆ. ಸದ್ಯ ನೀನು ಕೊನೆಗೂ ನಾನು ಒಪ್ಕೊಂಡಲ್ಲ, ಅಷ್ಟೇ ಸಾಕು. ಇದಕ್ಕಿನ್ನೂ ಬೇರೆ ಏನಾದರೂ ಬೇಕಾ? ಆದಷ್ಟು ಬೇಗ ಈ ವಿಚಾರನ ಮನೆಗಿರೋರು ಎಲ್ರಿಗೂ ಹೇಳ್ಕೊಂಬಿಟ್ಟು ಬರ್ಬೇಕು ನಾನು. ತುಂಬ ಕಾಯ್ತಾ ಇದ್ದೆ ಈ ವಿಚಾರಕ್ಕೋಸ್ಕರ. ತಲೆ ಕೆಡಿಸ್ಕೊಡ. ನಮ್ಮ ಅಪ್ಪ ಅಮ್ಮನ ನಾಳಿಕೆನೇ ಕರೆಸ್ತೀನಿ. ಕರೆಸ್ಬಿಟ್ಟು ನಮ್ಮಿಬ್ರು ಮದುವೆ ವಿಚಾರನ ಆದಷ್ಟು ಬೇಗ ಮಾತಾಡಿ ನಿನ್ನ ಮನಸ್ಸು ಚೇಂಜ್ ಆಗೋದಕ್ಕಿಂತ ಮೊದಲೇ ಮದುವೆ ಮಾಡಿ ಮುಗಿಸ್ಕೊಬಿಡ್ತೀನಪ್ಪ. ಆಮೇಲೆ ಇಲ್ಲ ಆಕಾಶ್, ನನಗೆ ಇಷ್ಟ ಇಲ್ಲ ಆಕಾಶ್ ಅಂತ ಹೇಳ್ಬಿಟ್ರೆ ಸುಮ್ಮನೆ ಯಾಕೆ ಬೇಕು? ನಿನ್ನಂತೂ ನಂಬಕ್ಕಾಗಲ್ಲ. ಫಸ್ಟೇನೆ ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ತೀಯಾ. ಅದಕ್ಕೆ ಪಟ 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 ಅಂತ ಅಮ್ಮನ, ನನ್ನ ತಂಗಿನ, ಅಪ್ಪನ ಎಲ್ಲರೂ ಪಟ ಪಟ್ ಅಂತ ಕರೆಸ್ಬಿಡ್ತೀನಿ. ಓಕೆನಾ? ಅವ್ರಿಗಿನ್ನೂ ನಮ್ಮ ಲವ್ ವಿಚಾರ ಏನೂ ಹೇಳಿಲ್ಲ. ಹೇಳಿದ್ರೆ ಐ ಡೋಂಟ್ ನೋ ಯಾವ್ದಾರು ಅಕ್ಸೆಪ್ಟ್ ಮಾಡ್ತಾರೆ ಅಂತ, ಬಟ್ ಹೇಳ್ತೀನಿ. ಓಕೆನಾ? ಓಕೆ ಆಕಾಶ್, ನಿನ್ನಿಷ್ಟ. ನೀನು ಹೆಂಗೆ ಹೇಳಿದ್ರೆ ಹಂಗೇನೆ. ನಾನು ಒಪ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಅಮ್ಮ ಎಲ್ಲರೂ ಖುಷಿನೇ ಪಡ್ತಾರೆ, ಅದಕ್ಕೇನು ತುಂಬ ಖುಷಿನೇ ಪಡ್ತಾರೆ. ಸರಿ ಆಯಿತು, ನೀವೆಲ್ಲದಕ್ಕೂ ಒಪ್ಕೊಂಡಿದ್ದೀರಾ. ನನಗೋಸ್ಕರ ಇಷ್ಟೆಲ್ಲ ತಲೆ ಬಾಗ್ತಿದ್ದೀರಾ ಅಂತಂದಮೇಲೆ ನಾನು ನಿಮಗೋಸ್ಕರ ತಲೆ ಬಾಗ್ತೀನಿ. ನಿಮ್ಗೇನಾದರೂ ಈ ಥರ ಇರಬೇಕು ಅಂತ ಅನಿಸಿದ್ರೆ ಹೇಳಿ, ನಾನು ಅದೇ ಥರನೇ ಇದ್ಬಿಡ್ತೀನಿ. ಯಾವ ಥರ ಇರಬೇಕು ನಾನು ಅಂತ ನಿಮ್ಗೆ ಆಸೆ ಇದೆ. ಈಗ ನಾನೆಲ್ಲ ಹೇಳಿದ್ನಲ್ಲ, ಅದೇ ಥರ ನಿಮಗೂ ಏನಾದರೂ ಒಂದು ಆಸೆ ಇರಬೇಕಲ್ವಾ? ಇದೇ ಥರ ಇರಬೇಕು ನನ್ನ ಹೆಂಡತಿ ಅಂತ. ಯಾವ ಥರ ಇರಬೇಕು ಅಂತ ಹೇಳಿ, ಅದೇ ಥರ ನಾನು ನಡ್ಕೋತೀನಿ ಎಲ್ಲನೂ. ನೀನು ಇವಾಗ ಹೇಗಿದೆಯೋ ಹಾಗೆ ಇದ್ರೆ ಸಾಕು ನನಗೆ, ಬೇರೆ ಇನ್ನೇನು ಬೇಕಿಲ್ಲ. ನೀನೀಗ ಹೆಂಗಿದೆಯೋ ಆ ಥರ ಇರೋದು ನೋಡೇ ನೀನು ಒಪ್ಕೊಂಡಿದ್ದು ಗೊತ್ತಾ. ನನಗೆ ಇದೇ ಥರನೇ ತುಂಬ ಇಷ್ಟ. ನೀನು ಇದೇ ಥರನೇ ಖುಷಿಯಾಗಿ ಅಪ್ಪ ಅಮ್ಮ ಮನೆಯಿಂದ ಓಡಾಡ್ಕೊಂಡಿರ್ಬೇಕು. ನಾನು ಅಷ್ಟೇ, ಇದೆಲ್ಲ ಬಿಟ್ಟು ವ್ಯವಸಾಯ ಮಾಡ್ಕೊಂಡು ಆರಾಮಾಗಿರಬೇಕು. ಟೆನ್ಷನ್ ಜೀವನನೇ ಬೇಡ, ಹ್ಯಾಪಿಯಾಗಿದ್ಬಿಡೋಣ ಇಬ್ರು. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಅಂತ ಒಂದು ಲೈಫ್ ಕೊಡ್ತಾ ಇದ್ದೀರಾ. ಐ ಆಮ್ ಸೋ ಹ್ಯಾಪಿ. ಇಷ್ಟೆಲ್ಲ ಬೈದರು ಮಾಡಿದ್ರು ನನ್ನಿಂದನೇ ಓಡಾಡ್ಕೊಂಡು ನಾನೇ ಬೇಕು ಅಂತ ಓಡಾಡ್ತಿದ್ದೀರಲ್ಲ, ಇನ್ನೂ ತುಂಬ 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 ಥ್ಯಾಂಕ್ಸ್. ನಾನೇನು ಈ ವಿಚಾರ ಹೋಗಿ ಹೇಳಲ್ಲ ನಮ್ಮ ಮನೆಯವ್ರಿಗೆ, ನೀವೇ ಹೋಗಿ ಹೇಳಿ, ಸರಿನಾ? ಅಯ್ಯೋ, ಈಗಲೇ ಹೇಳ್ತೀನಿ ಹೋಗಿ. ಎಲ್ಲರೂ ಫುಲ್ ದಿಲ್ ಖುಷಿಯಾಗಿ ಹೋಗ್ಬಿಡ್ತಾರೆ. ಇರು ಬಂದೆ. ಆದರೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು. ನಾನು ಇಷ್ಟು ಸಲ ಹೇಳಿ ಇಷ್ಟೆಲ್ಲ ನಿಂದೆ ತಿರುಗಿದ್ದೀನಿ. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು. ಏ ಸುಮ್ಮನೆ ಇರಿ, ಏನಕ್ಕೆ ಅದೆಲ್ಲ ಬೇಡ. ಐ ಲವ್ ಯು ಅದೆಲ್ಲ ಏನಕ್ಕೆ? ನೀವು ಹೋಗಿ, ಮನಸ್ಸಲ್ಲಿರ್ಬೇಕಲ್ವಾ ಪ್ರೀತಿ. ಅಬ್ಬಬ್ಬಾ, ಸರಿ ಆಯಿತು. ಸರಿ, ನಾನು ಹೋಗ್ಬಿಟ್ಟು ಎಲ್ರಿಗೂ ಹೇಳ್ಬಿಡ್ತೀನಿ.